ನಮಸ್ಕಾರ, ನಾನು ನಿಮ್ಮ ವೈದ್ಯ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಯಾವ ಟಾಪಿಕ್ ತಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ಹೇಳಕ್ಕೆ ಬಂದಿರುವಂಥದ್ದು ಮಮ್ಸ್ ಅಥವಾ ಅಕ್ಯೂಟ್ ಪ್ಯಾರಟೈಟಿಸ್ ಅಂತ ಹೇಳಬಹುದಾಗಿರುತ್ತೆ. ಇದಕ್ಕೆ ನಾವು ಕನ್ನಡದಲ್ಲಿ ಮಂಗನ್ ಬಾವು ಅಂತಲೂ ಕೂಡ ಹೇಳ್ತೀವಿ, ಹಾಗೆ ಕೆಪ್ಪಟ್ರಾಯ ಅಂತ ಕೂಡ ಹೇಳುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಪ್ರಾದೇಶಿಕವಾಗಿ ಅಲ್ಲಿನ ಜನರು ಅದಕ್ಕೆ ಬೇಕಾಗಿರೋ ಹಾಗೆ ಹೆಸರುಗಳನ್ನು ಇಟ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದರೆ ಈ ಕೆಪ್ಪಟ್ರಾಯ ಮಮ್ಸ್ ಅಂತಂದರೆ ಏನು, ಮಂಗನ್ ಬಾವು ಅಂತಂದರೆ ಏನು ಅಂತ ಕೇಳ್ತೀರಾ. ಸೊ ಇದರ ಸಿಂಪ್ಟಮ್ಸ್ ಏನು ಅಂತಂದರೆ, ನಿಮಗೆ ಕಿವಿಯ ಕೆಳಗೆ ಅಥವಾ ನಮ್ಮ ಗಲ್ಲದ ಕೆಳಗಡೆ ದಪ್ಪ ಆಗುವಂಥದ್ದು, ತುಂಬ ನೋವು ಬರುವಂಥದ್ದು, ಜ್ವರ ಇರುವಂಥದ್ದು, ಹಸಿವೆ ಇಲ್ಲದೆ ಇರುವಂಥದ್ದು, ಕಿವಿ ನೋವು ಬರುವಂಥದ್ದು, ಆಮೇಲೆ ಏನೂ ಕೂಡ ತಿನ್ನಲಿಕ್ಕೆ ಆಗದೆ ಇರುವಂಥದ್ದು, ಸಿಡ್ತಾ ಇರುವಂಥದ್ದು, ಕೆಂಪಗಾಗುವಂಥದ್ದು, ಇವೆಲ್ಲ ಕೂಡ ನಾವಿದ್ರೊಳಗೆ ನೋಡಬಹುದಾಗಿರುತ್ತೆ. ಒಂದು ಕಡೆ ಅಥವಾ ಎರಡೂ ಕಡೆ ಆಗಬಹುದಾಗಿರುವಂಥದ್ದು ಈ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಯಾಕೆ ಬರುತ್ತೆ ಅಂತಂದರೆ, ಮೇಯ್ನ್ ಆಗಿ ಇದು ವೈರಲ್ ಅಟ್ಯಾಕಿಂದ ಆಗುವಂಥದ್ದು. ಅದರೊಳಗೂ ಕೂಡ ಕೆಲವರಿಗಾಗತ್ತೆ, ಕೆಲವರಿಗಾಗಲ್ಲ. ಯಾಕೆ ಅಂತ ಕೇಳಿದ್ರೆ, ಇದು ಕಫ ಉತ್ಕ್ಲೇಶ ಯಾರಿಗಾಗಿರುತ್ತೆ, ಯಾರಿಗೆ ಕಫದ ಒಂದು ತೊಂದರೆ ಇರುತ್ತೆ ಅಂತಹವರಲ್ಲಿ ಇದು ಹೆಚ್ಚಾಗಿ ಬರುವಂಥದ್ದು. ಯಾರಿಗೆ ಕ್ರಿಮಿ ಇರುತ್ತೆ, ಸಣ್ಣ ಮಕ್ಕಳಲ್ಲಿ ಕ್ರಿಮಿ ಇರುತ್ತೆ, ಹೆಚ್ಚು ಕಫದ ಆಹಾರ ವಿಹಾರಗಳನ್ನು ಮಾಡ್ತಾ ಇರ್ತಾರೆ, ಹೆಚ್ಚು ಥಂಡಿಗೆ ಎಕ್ಸ್ಪೋಸ್ ಆಗಿರ್ತಾರೆ, ಅಂಥವ್ರಿಗೆ ಇದು ಹೆಚ್ಚು ಬರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆದ್ದರಿಂದ ಕಫಜ ಕಾಲವಾಗಿರುವಂಥ ವಸಂತ ಋತುವಲ್ಲಿ ಇದು ಹೆಚ್ಚು ಬರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ವಸಂತ ಋತು ಅಂತಂದರೆ ಎಲ್ಲರಿಗೂ ಗೊತ್ತಿರೋವಂಥದ್ದು, ಬೇಸಿಗೆಗಾಲಕ್ಕಿಂತ ಮುಂಚೆ ಬರುವಂತಹ ಒಂದು ಋತುಗೆ ನಾವು ವಸಂತ ಋತು ಅಂತ ಹೇಳ್ತೀವಿ. ಈ ಒಂದು ಟೈಮಲ್ಲಿ ನಮಗೆ ಬರುವಂಥದ್ದು ಈ ಕೆಪ್ಪಟ್ರಾಯ ಅಂತ ಹೇಳಬಹುದಾಗಿರುತ್ತೆ. ಎಲ್ಲ ಕಡೆನೂ ಇದು ಪ್ರಚಲಿತವಾಗಿ ಇರುವಂಥದ್ದು. ಅದು ಮಲ್ನಾಡ್ ಬೆಲ್ಟಲ್ಲಿ, ಆನುಪ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರುವಂಥದ್ದು. ಯಾಕೆಂದರೆ ಆ ಪ್ರದೇಶವೇ ಕಫಜ ಪ್ರದೇಶ ಆಗಿರೋದ್ರಿಂದ ಇದು ಹೆಚ್ಚು ಕಾಡುವಂಥದ್ದು. ಮಲ್ನಾಡ್ ಪ್ರದೇಶದಲ್ಲಿ ಹೆಚ್ಚು ಕಾಡುವಂಥದ್ದು. ಡ್ರೈ ಲ್ಯಾಂಡ್ಸಲ್ಲಿ ಇದು ಹೆಚ್ಚು ಬರೋದಿಲ್ಲ. ಆದರೂ ಕೂಡ ಕೆಲವೊಮ್ಮೆ ಯಾರಿಗೆ ಕಫ ಜಾಸ್ತಿ ಇರುತ್ತೆ ಅಂಥವರಿಗೆ ಬರುವಂಥ ಚಾನ್ಸಸ್ಗಳು ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದರೆ ನಾನಿಲ್ಲಿ ಮಾತಾಡ್ತಾ ಇರೋದು ಅಕ್ಯೂಟ್ ಪ್ಯಾರಟೈಟಿಸ್ ಅಂತಂದರೆ ವೈರಲ್ ಆಗಿ ಬಂದು ಹೋಗುವಂಥದ್ದು, ವರ್ಷಾನುಗಟ್ಟಲೆ ಇರುವಂಥದ್ದಲ್ಲ, ಅಥವಾ ಯಾವುದೋ ಒಂದು ಕಾಯಿಲೆಗೆ ಸೆಕೆಂಡರಿ ಆಗಿ ಬರುವಂಥದ್ದು ಖಂಡಿತ ಅಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದೇನೆ ಇಲ್ಲಿ. ಸೊ ಈ ಒಂದು ಕೆಪ್ಪಟ್ರಾಯ ವಸಂತ ಋತುವಲ್ಲಿ ಬರುತ್ತೆ, ಕಫಜ ಇದ್ದಾಗ ಬರುತ್ತೆ. ಅಂದರೆ ಇದಕ್ಕೆ ಏನು ಮಾಡಬೇಕು ಅಂದರೆ, ಮಕ್ಕಳಿಗೆ ಬರುವಂಥದ್ದಾದರೆ ವರ್ಷಕ್ಕೆ 2 ಸತಿ ಅವರಿಗೆ ಕ್ರಿಮಿಘ್ನಗಳನ್ನು ಕೊಡಬೇಕಾಗತ್ತೆ. ಶಾಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಕೊಡ್ತಾರೆ, ಪ್ರತಿ 6 ತಿಂಗಳಿಗೆ ಒಂದ್ಸತಿ ಇಲ್ಲ ವರ್ಷಕ್ಕೆ ಒಂದ್ಸತಿ. ಅಷ್ಟಾದರೂ ಕೂಡ ಕ್ರಿಮಿಗಳು ಹೋಗೋದಿಲ್ಲ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಆಯುರ್ವೇದದಲ್ಲಿ ಹೇಳಿರುವಂತಹ ವಿಡಂಗ ಇರಬಹುದು, ಇಲ್ಲ ಅಂತಂದರೆ ನಿಮಗೆ ಏನು ಅಂತಂದರೆ ಪಪ್ಪಾಯ ಬೀಜದ ಒಂದು ರಸ ಇರಬಹುದು, ಅಥವಾ ಹರಳೆಣ್ಣೆಯನ್ನು ಕೊಡುವಂಥದ್ದು ಇರ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ನಾವು ಕ್ರಿಮಿಯನ್ನು ನಾಶ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಕ್ರಿಮಿಯನ್ನು ನಾವು ನಾಶ ಮಾಡ್ಕೊಂಡ್ವಿ, ಅದಾದ ಮೇಲೆ ಕಫ ಉಂಟಾಗುವಂಥ ಆಹಾರಗಳನ್ನು ನಾವು ದೂರ ಇಟ್ವಿ ಅಂತಂದರೆ ಈಗಿನ ಮಕ್ಕಳು ನಿಮಗೆ ಗೊತ್ತೇ ಇದೆ, ಬಿಸ್ಕೆಟ್ಸು, ಚಾಕ್ಲೇಟ್ಸು ಮತ್ತು ಹೊರಗಡೆ ಐಟಮ್ಸು, ಸ್ವೀಟ್ಸ್ಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಕಾಯಿಲೆ ಹೆಚ್ಚಾಗಿ ಬರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆದ್ದರಿಂದ ಸಣ್ಣ ಮಕ್ಕಳಿಗೆ ಈ ಒಂದು ಕಾಯಿಲೆ ಬರಬಾರ್ದು ಅಂತಂದರೆ ಖಂಡಿತವಾಗಿ ಈ ಕಫಜ ಆಹಾರ ವಿಹಾರದಿಂದ ಅವರನ್ನು ದೂರ ಇಡಬೇಕಾಗಿರುತ್ತೆ. ಥಂಡಿಯ ಒಂದು ಇದಕ್ಕೆ ಏನು ಅಂದರೆ ಎನ್ವೈರನ್ಮೆಂಟಿಗೆ ಎಕ್ಸ್ಪೋಸ್ ಆಗಬಾರ್ದಾಗಿರುತ್ತೆ. ಅದರ ಜೊತೆಗೆ ಏನು ಅಂತಂದರೆ, ಈಗ ನನಗೆ ಬಂದ್ಬಿಟ್ಟಿದೆ, ನಾವೇನು ಮಾಡಬೇಕು ಅಂತ ನೀವು ಕೇಳುವಂಥದ್ದಾದರೆ, ಯಾವುದೇ ಒಂದು ಬಾವನ್ನು ನಾವು ಅದಕ್ಕೆ ವ್ರಣ ಥರ ಚಿಕಿತ್ಸೆಯನ್ನು ಕೊಡ್ತೀವಿ. ಸೊ ವ್ರಣಕ್ಕೆ ಏನು ಚಿಕಿತ್ಸೆಯನ್ನು ಕೊಡ್ತೀವಿ ಅದನ್ನೇ ಯಾವುದೇ ಬಾವಿಗೂ ಕೂಡ ಕೊಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾದರೆ ಈ ಒಂದು ವ್ರಣಕ್ಕೆ ಹೇಗೆ ಚಿಕಿತ್ಸೆ ಮಾಡಬೇಕು ಅಂತಂದರೆ, ಇದಕ್ಕೆ 3 ವಿಧದಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಬಹುದಾಗಿರುತ್ತೆ. ಮೊದಲನೇದಾಗಿ ಆಮಾವಸ್ಥೆ ಇದ್ದಾಗ ಒಂದು ರೀತಿ, ಪಶ್ಚಿಮಾನಾವಸ್ಥೆ ಇದ್ದಾಗ ಒಂದು ರೀತಿ, ಪಕ್ವಾವಸ್ಥೆ ಇದ್ದಾಗ ಒಂದು ರೀತಿಯಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಆಮಾವಸ್ಥೆ ಇದ್ದಾಗ ನಾವೇನು ಮಾಡಬೇಕು ಅಂದರೆ, ಬಿಸಿಯಾದ ಎಣ್ಣೆ ತಗೊಂಡು ಅಲ್ಲಿ ನಿಧಾನವಾಗಿ ಮಸಾಜ್ ಮಾಡಿ, ಅದು ತಾನೇ ಡ್ರೈನ್ ಆಗಿ ಹೋಗುವ ಹಾಗೆ ನಾವು ಮಸಾಜನ್ನು ನಿಧಾನವಾಗಿ ಕೊಡೋದ್ರಿಂದ ಏನಾಗುತ್ತೆ, ಇದು ನಿವಾರಣೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲ ನಮಗೆ ಜಾಸ್ತಿ ಆಗಿದೆ ಅಂತಂದರೆ, ಪಶ್ಚಿಮಾನಾವಸ್ಥೆಗೆ ಬಂದಿದೆ ಅಂತಂದಾಗ ನಾವೇನು ಮಾಡಬೇಕು, ಕೆಲವು ನೋವು ನಿವಾರಕ ಡಿಕಾಕ್ಷನ್ಸ್ಗಳನ್ನು ತಗೊಂಡು ಅಲ್ಲಿ ಧಾರವಾಗಿ ಮಾಡೋದ್ರಿಂದ ಕೂಡ ಇದು ಕಡಿಮೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಾವೇನು ಮಾಡಬೇಕು, ಅಲ್ಲಿ ಪಟ್ಟು ಹಾಕುವಂಥದ್ದನ್ನು ಮಾಡಬೇಕಾಗಿರುತ್ತೆ. ಯಾವುದರಿಂದ ಪಟ್ಟು ಹಾಕಬೇಕು ಅಂತ ಅಂದರೆ, ನಮ್ಮಲ್ಲಿ ಉಮ್ಮತ್ತಿನ ಸೊಪ್ಪು ಅಂತ ಹೇಳ್ತೀವಿ, ಅಂದರೆ ದತ್ತೂರಕ್ಕೆ ಸುಣ್ಣವನ್ನು ಸೇರಿಸಿ ಬಿಸಿ ಮಾಡಿ, ಅದನ್ನು ಬೆಲ್ಲದ ಜೊತೆಗೆ ಸೇರಿಸಿ ಬಿಸಿ ಮಾಡಿ ಅದನ್ನು ಪಟ್ಟನ್ನು ಹಾಕೋದ್ರಿಂದ ಅದು ತಕ್ಷಣವೇ ಕಡಿಮೆ ಆಗಿ
ಅಲ್ಲಿ ಡ್ರೈನ್ ಆಗುವಂಥದ್ದು ಏನು ಕಲೆಕ್ಟೆಡ್ ಮೆಟೀರಿಯಲ್ಸ್ ಇರುತ್ತೆ ಅದು ಡ್ರೈನ್ ಆಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗೆ ಪಕ್ವಾವಸ್ಥೆ ಇದ್ದಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತಂದವಾಗ ನಾವು ಅದನ್ನ ಇನ್ಸಿಷನ್ ಅಂತಂದ್ರೆ ನಾವು ಅದನ್ನ ಓಪನ್ ಮಾಡಿಬಿಟ್ಟು ಅದರಿಂದ ಪಸ್ಸನ್ನ ಅಥವಾ ಏನಾದರೂ ಇತ್ತು ಅಂತಂದ್ರೆ ಅದನ್ನ ಡ್ರೈನ್ ಮಾಡಿಬಿಟ್ಟು ಆನಂತರ ಆ ಗಾಯ ವಾಸಿ ಆಗ್ಲಿಕ್ಕೆ ನಾವು ಟ್ರೀಟ್ಮೆಂಟ್ಗಳನ್ನ ಕೊಡ್ಬೇಕಾಗಿರುತ್ತೆ. ಸೊ ಈ ತರ ನಾವು 3 ವಿಧದಲ್ಲಿ ಅದನ್ನ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರುತ್ತೆ. ಅದರಿಂದ ಇನಿಷಿಯಲಿನೇ ನಿಮಗೆ ಈ ಥರದ್ದು ಒಂದು ಭಾವ ಬರ್ತಾ ಇದೆ, ಸ್ವಲ್ಪ ನೋವು ಆಗ್ತಾ ಇದೆ ಅಂತಂದಾಗ ಮಸಾಜ್ ಮಾಡೋದು ಮತ್ತೆ ದತ್ತೂರ ಉಮ್ಮತ್ತಿನ ಸೊಪ್ಪಿನ ಒಂದು ಪಟ್ಟನ್ನ ಹಾಕೋದ್ರಿಂದ ಇದು ನಿವಾರಣೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ನಾವು ಏನೆಲ್ಲ ಚಿಕಿತ್ಸೆಯನ್ನ ಮಾಡಬೇಕು, ಮನೇಲೇ ಏನೆಲ್ಲ ಮಾಡ್ಕೊಳ್ಬಹುದು, ಯಾವ ಪರಿಸ್ಥಿತಿಯಲ್ಲಿ ನಾವು ವೈದ್ಯರನ್ನ ಕಾಣಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಯ್ತಲ್ಲ. ಆದ್ರಿಂದ ಇದರ ಮಂಗನ್ ಬಾವು ಅಥವಾ ಮಮ್ಸ್ ಅಥವಾ ಅಕ್ಯೂಟ್ ಪ್ಯಾರಟೈಟಿಸ್ ನಿಮಗೆ ಇದೆ ಅಂತಂದ್ರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡ್ಬೋದು 9187 484 210 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.